ಈಗ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರಿ, ಕಾಮಿಡಿಲೂ ಇಂಟ್ರೆಸ್ಟ್ ಇದ್ದು ಕಾಮಿಡಿ ಕಿಲಾಡಿಗೆ ಜಾಯ್ನ್ ಆದ್ರಿ. ಸೊ ಇನ್ನು ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ? ಇನ್ನು ನಾನ್ ಸಿಂಗರಿಗೆ ಇಂಟ್ರೆಸ್ಟ್ ಇದೆ. ಯಾವ್ದಾರು ನಾನ್ ಸಿಂಗರ್ಸು ಅಂತಂದಾಗ ನಾನು ಅದಕ್ಕೆ ಸಿಂಗಿಂಗ್ ಹೋಗ್ಬೇಕು ಅಂತ. ಈಗ ಸರಿಗಮ್ಮ ಸ್ಟಾರ್ಟ್ ಆಯ್ತಿದ್ದಲ್ಲ, ನಾನ್ ಸಿಂಗರ್ ಅಂತ ಕೇಳಿದ್ರೆ ಅದಕ್ಕೆ ಹೋಯ್ತೀನಿ. ಇನ್ಯಾವ್ದೈತೆ? ಹೊಸದಾಗಿ ನಿಮಗೋಸ್ಕರ ಶೋ ಮಾಡಕ್ ಹೇಳಿ ಶರಣಯ್ಯ ಸರ್ಗೆ. ಹೊಸದಾಗಿ ಒಂದು ಶೋ ಮಾಡಕ್. ಅದೇ ಹೊಸದಾಗಿ ಒಂದು ಇನ್ನೊಂದು ಯಾವ್ದೈತೆ? ನಾನ್ ಸಿಂಗರ್ ಆಯ್ತು, ನಾನ್ ಡ್ಯಾನ್ಸರ್ ಆಯ್ತು, ಅಕುಲ್ ಸರ್ ನಡೆಸ್ಕೊಡೋ ಶೋ. ನಾನ್ ಪುಟಾಣಿ ಪಂಡ್ರ ಸಾರಿ, ನಾನು ಚಿಕ್ಕ ಮಕ್ಕಳು ಜನ ಮಾಡ್ತಿದ್ರು ಆ ಥರ. ಯಾವ ಶೋ ಅವೆಲ್ಲ ಹೋಗ್ಬೇಕು ಅಂತ ಆಸೆ. ಜಿ ಕನ್ನಡದಿದ್ರು ಎಲ್ಲ ಶೋನು ಮಾಡಬೇಕು ಅಂತ ಆಸೆ. ಮಹಾನಟಿ ಒಂದ್ಬಿಟ್ಟು, ಯಾಕಂದ್ರೆ ಮಹಾನಟಿ ಹುಡುಗಿರಿಗಿರೋದಲ್ಲ, ನಾನು ಹೋಗಿ ಏನು ಮಾಡಲಿ ಅಲ್ಲಿ. ಈಗ ಅಕಸ್ಮಾತ್ ಸರಿಗಮಪ್ಪಗೆ ಆಡಿಷನ್ ಕೊಡಬೇಕು, ಯಾವ ತರ ಹಾಡು ಹೇಳ್ತೀರಪ್ಪ? ಹೃದಯ ಹೀಗೆ ಆಗಿದೆ, ಸೋತು ಓದೆ ಹಾ. ಆಮೇಲೆ ಅಷ್ಟೇ ಬರೋದು ನನಗೆ. ನೆಕ್ಸ್ಟ್ ಕ್ರಿಸ್ತ ಶಕ ಒಂದು ಹಾಡು ಹೇಳ್ತಿರಲ್ಲ, ಬರಗಾಲ ಬೆಣ್ಣೆ ಚೂರ ಸಕಲ ಕಬೂಮ್. ಈಗ ನಿಮ್ ಪ್ರಾಪರ್ಟಿ ಕಾಮಿಡಿಗೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಜನರು. ಸೊ ಯಾವ ತರ ಅದನ್ನ ಪ್ರಿಪೇರ್ ಮಾಡ್ಕೊಂತಾ ಇದ್ರಿ ನೀವು? ಇಲ್ಲ ಇವು ಬೇರೆ ಸೋರ್ಸ್ ನೋಡಂತೆ. ಫಸ್ಟ್ ಬೇರೆ ನಾನು ಹಿಂದಿ, ತೆಲುಗು, ತೆಲುಗಲ್ಲೆಲ್ಲ ನೋಡುವೆ. ಅದೇನು ಮಾಡೋಕ್ಕಾಗಲ್ಲ, ಹೋಗಿ ಸೈಡ್ಗೆ ಹೋಗ್ರಿ, ಜಸ್ಟ್ ಲೀವ್ ಇಟ್. ಏನಂದ್ರೆ ಈ ಪ್ರಾಪರ್ಟಿ ಕಾಮಿಡಿ ಫಸ್ಟ್ ಈ ವಾರ ಏನಾರ ಪ್ರಾಪರ್ಟಿ ಕಾಮಿಡಿ ಒಂದಷ್ಟು ನಾನು ರೆಡಿ ಮಾಡ್ಕೊಂಡಿರುವೆ. ಆ ಟೈಮಿಗೆ ಅದು ಈಗ ಯಾವ್ದೋ ಒಂದು ಮೂಮೆಂಟ್, ಈಗ ಮೈಂಡಲ್ಲಿ ಏನೋ ಒಂದು ಇರ್ತದೆ ಗೊತ್ತಾ, ಅದು ನೆನ್ಪು ಮಾಡಿ ಇಟ್ಕೊಂಡಿರ್ತೀವಿ. ಆ ಟೈಮಿಗೆ ಬರ್ತದೆ, ಆ ಟೈಮ್ಗೆ ಹೇಳ್ಬಿಡ್ತೀನಿ ಅಷ್ಟೇ. ಈಗ ಪ್ರಾಪರ್ಟಿ ಕಾಮಿಡಿ ಮಾಡ್ತಾ ಇದ್ರಿ, ಈ ಕಡೆ ಯಶುಗೆ ಗಗನಂಗೂ ಲೈನ್ ಆಗ್ತಾ ಇದ್ರಿ, ಇದ್ರ ಜೊತೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಸಿಕ್ತಿತ್ತಾ ನಿಮಗೆ? ತುಂಬ ಟೈಮ್ ಸಿಕ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ. ಯಾಕೆಂದರೆ ನಮ್ಮ ಪಾರ್ಟ್ನರ್ ಅನೀಸಾ ಇದ್ರಲ್ಲ, ಅವರೇ ಎಲ್ಲನೂ ಮಾಡ್ಕೊತಿದ್ರು. ನಮ್ಮದು ಬರೀ ಇಷ್ಟೇ ಸ್ಟೆಪ್ಸು. ಇದು ಅದಾದ್ಮೇಲೆ ಹಿಂಗೆ ಸ್ಮೈಲ್ ಕೊಟ್ಕೊಂಡು ಹಿಂಗೆ ನಾವು 40% ಸ್ಮೈಲ್ ಕೊಡ್ಕೆ ಆ ಕಡೆಯಿಂದ ಈ ಕಡೆಗೆ ನಡೆಯೋದು, ಈ ಕಡೆಯಿಂದ ಆ ಕಡೆಗೆ ನಡೆಯೋದು. ಹಿಂಗೆ ಒಂದು 4 ವಾರ ಕಳೀತು. ಆಮೇಲೆ ಇನ್ನೊಂದು 4 ವಾರ ಏರಿಯಲು ಅಂತ ಮಾಡಿಸಿದ್ರು. ಅದಂತೂ ಸಿಕ್ಕಾಬಟ್ಟೆ ಅಲ್ಲಿ ಟಾಸ್ಕ್ ಶುರುವಾಗಿದ್ದು ನನಗೆ. ಸ್ಟಾರ್ಟಿಂಗ್ ಏನು ಅನಿಸಿಲ್ಲ, ಅಯ್ಯೋ ಮಾಡ್ಕೊ ಹೋಗ್ಬಿಡ್ಬೋದಲ್ಲ ಬಿಡು, ಆರಾಮಾಗಿ 3 ಜನ 2 ಜನ ಹುಡುಗಿ ಕೊಟ್ಬಿಟ್ರು. ಸ್ಟಾರ್ಟಿಂಗು ಖುಷಿಯಾಗೋಯ್ತು. ಅಲ್ಲ ಚೆನ್ನಾಗೈತಲ್ಲ DKD ಮಂತ್ ಆರಾಮಾಗಿ ಮಾಡ್ಬೋದು. ಎಲ್ಲ ರಿಸ್ಕು ಅಂತಾರಲ್ಲ, ಚೆನ್ನಾಗೇ ಮಾಡ್ಬೋದಲ್ಲ ಅಂತ. ಒಂದು 3 ವಾರ ಆದಮೇಲೆ ರೋಪ್ ಕಟ್ಬಿಟ್ಟು ಮೇಲಕ್ಕೆ ಒಂದ್ಸಲ ಎಳೆದ್ರು. ಆವಾಗ ಅಯ್ಯೋ ದೇವ್ರೇ, ಅದಿರಲಿ ಎಲ್ಲ ಪ್ರಾಕ್ಟೀಸ್ ಎಲ್ಲ ಆಯಿತು. ನನ್ನ ಲೈಫಲ್ಲಿ ನಾನು ಜಾಸ್ತಿ ಆಳ ನೋಡ್ಬಿಟ್ರೆ ಭಯ ಬಿದ್ದುಬಿಡ್ತೀನಿ. ಸುಮ್ಮನೆ ಈ ಒಂದು ಕಾಂಪೌಂಡ್ ಮೇಲೂ ನಡಿಗೆ ಭಯ ಬೀಳ್ತೀನಿ. ರೋಪ್ ಎಲ್ಲ ಕಟ್ಟಿದ್ರು ಏನಿಲ್ಲ, ಸಿಂಪಲ್ ಸ್ಟೆಪ್, ಜಾಸ್ತಿ ಮೇಲೆ ಹೋಗಲ್ಲ. ಮೇಲೆ ಬಂದ್ಬಿಟ್ಟು ಒಂದೇ ಸಲ ಹಿಂಗೆ ಎಳೆದ್ಬಿಟ್ರು. ಏನು ಅಷ್ಟು ದೂರ ಲೈಟ್ಗಳು ಮೇಲೆ ಟಾಪಲ್ಲಿ ಲೈಟ್ಗಳು ಹಾಕಿರ್ತಲ್ಲ, ಅವು ನನ್ನ ಕೈಗೆ ಸಿಗ್ತಾವೆ. ಅಷ್ಟು ಮೇಲೆ ಕೆಳಗಡೆ ಬಗ್ ನೋಡಿದ್ರೆ ಅಯ್ಯೋ ಅಪ್ಪ ಇಳಿಸಿ ಅಂತ ಕಿರ್ಚಿಬಿಟ್ಟೆ. ಕಾವ್ಯನೂ ಇದ್ಲು, ನಮ್ಮ ವಿನ್ನರ್ ಕಾವ್ಯ. ಬಿದ್ದು ನಗ್ತಾವ್ರೆ ಎಲ್ರೂ. ನಾನು ನೋಡ್ಬಿಟ್ಟು ನಾನು ಫುಲ್ ಬಿಲ್ಡಪ್ ಎಲ್ಲ ತಗೊಂಡು ಈಗ ನೋಡಿ ಹೆಂಗೆ ಆಡ್ತೀನಿ ನೋಡು, ಜಂಪ್ ಮಾಡ್ತೀನಿ ನೋಡು ಅಂತ ಎಲ್ರಿಗೂ ಬಿಲ್ಡಪ್ ತಗೊಂಡ್ಬಿಟ್ಟೆ. ಎತ್ಬಿಟ್ರು ಹಿಂಗೆ ಉಲ್ಟಾ ಆಗ್ಬಿಟ್ಟಿದ್ದೀನಿ. ಅದು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ರೋಪ್ ಅದೇ ಹಿಂಗೆ ಕೈ ಒಳಗಡೆ ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡಿರ್ಬೇಕು ಬ್ಯಾಲೆನ್ಸ್ ಆಗ್ಬೇಕಂದ್ರೆ. ನಾನು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದೆ. ಒಂದ್ಸಲ ಹಿಂಗೆ ಮ್ಯಾಕ್ ಕೇಳಿದ್ರೆ ಹಿಂಗೆ ಉಲ್ಟಾ ಆಗ್ಬಿಟ್ಟೆ ಹಿಂಗೆ. ಆಮೇಲೆ ಕೆಳಗಡೆ ಇಳಿಸಿದ್ರು. ಆಮೇಲೆ ಧೈರ್ಯ ತಗೊಂಡು ಮಾಡಿದೆ ನಿಧಾನಕ್ಕೆ, ಒಂದೊಂದೇ ಮಾಡಿದೆ. ಟಾಸ್ಕ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಅನಿಸೂನ ನನ್ನ ಮೇಲೆ ಎತ್ಕೋಬೇಕು, ಎತ್ಕೊಂಡು ಮೇಲೆ ಹೋಗ್ಬೇಕು. ನಾನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ಕಷ್ಟ, ಅವಳು ಬೇರೆ ಎತ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಅದೆಲ್ಲ ಪ್ರಾಕ್ಟೀಸ್ ಆಯಿತು. ಪ್ರಾಕ್ಟೀಸ್ ಆಡ್ಕೊಂಡು ಶೂಟ್ ಹೋದೋ. ಮಾಮೂಲಿ ಶೂಟಿಂಗ್ ಬರೀ ರೋಪಲ್ಲೇ ಇತ್ತಲ್ಲ, ಮಾಡ್ದು ಏನೋ ಒಂದು 4-5 ಇತ್ತು ರೋಪಲ್ಲೇ. 4 ಹೆಂಗೋ ಮಾಡಿಬಿಟ್ಟೆ. ಅದು ಎಲ್ಲ ಜೋಸ್ ಕೊಟ್ಟರು, ಹೆಂಗೋ ಭಯ ಇದ್ರೂ ತೋರಿಸ್ಕೊಂಡೇ ಮಾಡಿಬಿಟ್ಟೆ. 5ನೇದು ಒಂದಿತ್ತು, ಅನೀಸುನ ಬೆನ್ನ ಮೇಲೆ ನಾನು ಎತ್ಕೋಬೇಕು. ಎತ್ಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಮೇಕೆತ್ತಿಡ್ಕೆ ಹಿಂಗೆ ಉಲ್ಟಾ ಆಯ್ತೀನಿ ನಾನು. ಉಲ್ಟಾ ಆದರೆ ಅವು ಬೆನ್ನ ಮೇಲೆ ಇರ್ತಾರೆ, ನಾನು ಕಾಲು ಮೇಲೆ ಇರ್ತದೆ. ಆ ಥರ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಅದೊಂದಿತ್ತು ಲಾಸ್ಟ್. ದೇವ್ರೆ ಇದೊಂದು ಆಗ್ಬಿಟ್ರೆ ಸಾಕು ಅಂತ ಮನ್ಸಲ್ಲಿ ಅನ್ಕೊಂಡು ಹಿಂಗೆ ಎತ್ಕೊಂಡು ಒಂದು ಸರಿ ತಿರುಗಿದ ತಕ್ಷಣ ಎಲ್ಲ ಪರ್ರಂತ ಸೌಂಡ್ ಬಂತು. ಪರ್ರಂತ ಸೌಂಡ್ ಬಂತಾ, ಎಲ್ಲ ರೋಪ್ಗೆ ಪರದೋಯ್ತಾ ಅಂತ ಅನ್ನೋಕೋಷ್ಟಲ್ಲಿ ಮೇಲೆ ಹೋಗ್ಬಿಟ್ರಿ, ಎತ್ಬಿಟ್ರೆ ಮೇಲೆ ಹೋಗ್ಬಿಟ್ಟೆ. ಹೋಗ್ಬಿಟ್ರೆ ಕಿರ್ಚ್ಬಿಟ್ಟೆ. ಇಳಿಸಿ ಆಯ್ತಾಯಿಲ್ಲ ನನಗೆ, ಅಣ್ಣ ಇಳಿಸ್ರಿ ಅಂತ ರಕ್ಷಿತಾ ಮೇಡಮ್ ಅಲ್ಲಿ ಎದ್ದು ನಿಂತ್ಕೊಬಿಟ್ರು. ನೋಡ್ಬಿಟ್ಟು ಇಳಿಸ್ರಿ ಫಸ್ಟ್ ಇಳಿಸ್ರಿ ಅಂತ. ಅಲ್ಲಿ ನೋಡ್ರಿ ಇದು ಬಟ್ಟೆ ಹರಿದೋಗಿತ್ತು. ಬಟ್ಟೆ ಇದಾಕಿದ್ರಲ್ಲ ಅದು ಹರಿದೋಗಿತ್ತು. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅದಂತೂ ಯಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.